ನಮಸ್ತೆ ಎಲ್ಲರಿಗೂ ಮಹಾಶಿವರಾತ್ರಿ ಶುಭಾಶಯಗಳು. ಈಗ ಟೈಮ್ ಬಂದುಬಿಟ್ಟು 6 ಗಂಟೆ. ಇವಾಗ ಪೂಜೆ ಮಾಡೋಣ ಅಂತ ಕೂತಿದ್ದೀನಿ. ಮತ್ತು ಬೆಳಗಿಂದ ಮಾಡಿರಲಿಲ್ಲ. ಇವಾಗ ಮೈ ತೊಳ್ಕೊಂಡು ಬಂದು ಪೂಜೆ ಮಾಡೋಣ ಅಂತ ಕೂತಿದ್ದೀನಿ. ಸಂಜೆ 6 ಗಂಟೆ. ಬೆಳಗಿಂದ ಏನಕ್ಕಪ್ಪ ಅಂದರೆ ನಮ್ಮ ಮನೇಲಿ ಸಿಲಿಂಡ್ರ್ ಖಾಲಿಯಾಗಿ 3 ದಿವಸ ಆಯಿತು. ಹಂಗಾಗಿ ಸಿಲಿಂಡ್ರ್ ಬೇರೆ ಫೋನ್ ಮಾಡಿದ್ರೆ ಸಿಲಿಂಡ್ರ್ನವ್ರು ಬರಲಿಲ್ಲ. ಮತ್ತು ಅದಕ್ಕೇ ಅದೊಂದು ಬೇಜಾರದಲ್ಲಿ ಸುಮ್ಮನೆ ಆಗೋಗಿದ್ದೆ. ಅದಕ್ಕೇನು ಇವಾಗ ಸಂಜೆ ಮೈ ತೊಳ್ಕೊಂಡು, ಭಾನುವಾರ ಮತ್ತು ಹಬ್ಬ ಬೇರೆ ಅಲ್ವಾ, ಅವರು ನಿನ್ನೆ ಫೋನ್ ಮಾಡಿದ್ದಕ್ಕೆ ಇವತ್ತು ಬಂದು ಹಾಕ್ಕೊಡ್ತೀವಿ, ನೆನ್ನೆ ರಜಾ ಹಾಕಿದ್ದೀವಿ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನೋಡೋರು ಬೆಳಗಿಂದ ಫೋನ್ ಮಾಡಿದ್ರು, ಫೋನ್ ರಿಸೀವ್ ಮಾಡಿಲ್ಲ. ಮತ್ತು ನಾವೇ ಫೋನ್ ಮಾಡ್ತೀವಿ ಅಂತ ಮೆಸೇಜ್ ಮಾಡಿದರು. ಸರಿ ಆಯಿತು ಅಂತ ಸುಮ್ಮನಾದೆ. ಬರಲೇ ಇಲ್ಲ ಸಿಲಿಂಡ್ರು. ಮತ್ತು ಅದಕ್ಕೆ ಇನ್ನು ಸೋಲಾರು ರೆಡಿ ಮಾಡಿಸ್ಕೊಡೋ ತನಕ ನಮಗೆ ಇಲ್ವಲ್ಲ, ಅದಕ್ಕೋಸ್ಕರ ಅಮ್ಮವ್ರ ಮನೆಗೆ ಕಳಿಸಿ ಅಮ್ಮ ವೀಟ್ರ್ ಕೊಟ್ಟು ಕಳಿಸಿದ್ರು. ವೀಟ್ರಲ್ಲಿ ನೀರು ನಾನು ತಲೆಗೆ ವೀಟ್ರ್ ನೀರು ಇಕ್ಕೊಳ್ಳಲ್ಲ. ಹಂಗಾಗಿ ಮೈ ತೊಳ್ಕೊಂಡು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ನೆನ್ನೆ ತಾನೇ ತಲೆಗೆ ಎಣ್ಣೆ ಇಟ್ಟಿದ್ದೆ, ಹಂಗಾಗಿ ವೀಟ್ರ್ ನೀರು ನಾನು ಹಾಕಲ್ಲ ತಲೆ ಮೇಲೆ. ಅದಕ್ಕೋಸ್ಕರ ಅದಕ್ಕೆ ಇವಾಗ ಆಯಿತು. ಮತ್ತು ಇದು ಮಬ್ಬು ಅನ್ನಿಸ್ತೈತೆ, ಬೆಳಕು ಅಂತಾರಲ್ಲ. ನಾನು ದಪ್ಪದು ಹಾಕಿದ್ದೆ ಲೈಟು, ಅದು ತೆಗೆದೆ. ಯಾಕಂದರೆ ನೈಟೆಲ್ಲ ಲೈಟು ದೇವ್ರ ರೂಮಲ್ಲಿ ಉರಿತಿರುತ್ತೆ ನಮ್ಮ ಮನೆಯಲ್ಲಿ. ಯಾಕೆ ಅಂದರೆ ನಾನು ಆಫ್ ಮಾಡಲ್ಲ ಆ ಲೈಟು. ಅದಕ್ಕೋಸ್ಕರ ಅದು ಬೇಡ, ಇದೇ ಇರಲಿ ಅಂದ್ಬಿಟ್ಟು ಇದನ್ನೇ ಹಾಕಿದ್ದೀನಿ. ಇದು ಒಂಥರ ಚೆನ್ನಾಗಿ ಕಾಣಿಸುತ್ತೆ ಕಲ್ಲರು, ಹಂಗಾಗಿ ಇದನ್ನೇ ಹಾಕಿದ್ದೀನಿ. ನಾವು ಚಿಕ್ಕ ಮಕ್ಕಳಲ್ಲಿ ಶಿವರಾತ್ರಿ ಹಬ್ಬ ಬಂದುಬಿಟ್ರೆ ನಮ್ಮಮ್ಮ ತಮ್ಮಿಟ್ಟು ಕಲಸೋದಲ್ಲ, ಅಕ್ಕಿ ಹುರಿದ್ಬಿಟ್ಟು ಚೆನ್ನಾಗಿರೋದು ಅವಾಗ ನಮಗೆ ಹಬ್ಬ ಅಂದರೆ. ಇವಾಗ ನಮ್ಗೆ ಹಬ್ಬ ಅಂದರೆ ಖುಷಿನೂ ಇರಲ್ಲ. ಮತ್ತು ಒಂಥರ ಎಲ್ಲ ಜವಾಬ್ದಾರಿ ಬಂದುಬಿಡ್ತಲ್ಲ ನಮಗೆ. ಅವಾಗಂದರೆ ಜವಾಬ್ದಾರಿ ಇರಲಿಲ್ಲ, ನಮಗಿನ್ನ ಮಕ್ಕಳಲ್ವ. ಅವಾಗೆಲ್ಲ ಅಪ್ಪ ಅಮ್ಮ ನೋಡ್ಕೊಳ್ಳೋರು, ನಾವು ಹೆಂಗಂದ್ರೆ ಹಂಗೆ ಓಡಾಡ್ಕೊಂಡು ನಮ್ಮಮ್ಮ ಟಮಟ ಮಾಡೋದೇ ಸಾಕು, ಕಾಯ್ತಿದ್ವಿ, ತಿಂತಾಯಿದ್ವಿ ಯಾವಾಗಲೂ ನಮ್ಮ ಮನೆಯಲ್ಲಿ. ಅದೊಂಥರ ಖುಷಿ, ಚೆನ್ನಾಗಿರೋದು. ಇವಾಗ ಒಂದು ಟಮಟ ಅಲ್ಲ ಅಂದರೆ ಏನು ಮಾಡಿದ್ರು ಮಕ್ಕಳು ತಿನ್ನಲ್ಲ. ನನ್ನ ಮಗ ಇದ್ದಿದ್ದು ಸ್ವೀಟ್ ತಿನ್ನೋದೇ ಇಲ್ಲ. ಹಂಗಾಗಿ ಏನು ಮಾಡಿದ್ರು ಇವಾಗಿನ ಮಕ್ಕಳು ನಿಜವಾಗ್ಲೂ ಆ ಥರ ಹಬ್ಬ ಯಾರೂ ಆಚರಿಸಲ್ಲ ಇವಾಗ. ನಾವು ನಿಜವಾಗ್ಲೂ ಹಬ್ಬಗಳು ಅಂದರೆ ನಮಗೇನೋ ಒಂದು ಸಂಭ್ರಮ, ಸಡಗರ ಎಲ್ಲ ಇರೋದು. ಇವಾಗ ಏನು ಕೆಲಸ ಮಾಡ್ತಾ ಇರಲಿಲ್ವಲ್ಲ ಅವಾಗ ಜಾಸ್ತಿ. ಹಂಗಾಗಿ ಇವಾಗ ಎಲ್ಲ ಕೆಲಸ ನಾವೇ ಮಾಡಬೇಕು, ಅಡುಗೆಯಿಂದ ಪೂಜೆಯಿಂದ ಎಲ್ಲ ಪ್ರತಿಯೊಂದು ನಾವೇ ಮಾಡಬೇಕಲ್ಲ. ಹಂಗಾಗಿ ಸ್ವಲ್ಪ ಹಬ್ಬ ಅಂದರೆ ಅಯ್ಯೋ ಕೆಲಸ ಮಾಡಿದ್ರೆ ಸಾಕಪ್ಪ ಹಬ್ಬ ಬಂದರೆ ಅನಿಸುತ್ತೆ ಇವಾಗ. ಅವಾಗ ಹಂಗಲ್ಲ, ಕೆಲಸನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಸುಮ್ಮನೆ ಆಟ ಆಡೋದು ಒಂದೇ ಗೊತ್ತಿದ್ದಿದ್ದು. ನಮಗೇನು ಅಡುಗೆ ಮಾಡ್ತಾರೆ ಅದು ಎಷ್ಟೊತ್ತಿಗೆ ತಿಂತೀವಿ ಅನ್ನೋದು ಅಷ್ಟೇ ಗೊತ್ತಿದ್ದಿದ್ದು ನಮಗೆ. ಅಡುಗೆ ಹಬ್ಬದ್ದೆಲ್ಲ ಆವಾಗ ಕೆಲಸದ್ದೆಲ್ಲ ಜವಾಬ್ದಾರಿ ಇರಲಿಲ್ಲ. ಈಗೆಲ್ಲ ಜವಾಬ್ದಾರಿ ನಮ್ಮ ತಲೆ ಮೇಲೆ ಇರೋದ್ರಿಂದ ನಮಗೆ ಹಬ್ಬ ಅಂದರೆ ಮನೆ ಕೆಲಸನೇ ಆಗೋಗ್ಬಿಡುತ್ತೆ. ಹಂಗಾಗಿ ನಾನು ಬೆಳಗಿಂದ ಎಲ್ಲ ಮಾಡ್ಕೊಂಡೆ. ನಾಳೆ ಸಿಲಿಂಡ್ರು ತಂದು ಹಾಕ್ತಾರೆ. ಹಂಗಾಗಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ನಾನು ಇವತ್ತೇನು ಸಿಲಿಂಡ್ರ್ ಇಲ್ಲದ ಕಡೆಗೆ ಏನೂ ಮಾಡಿಲ್ಲ. ಇನ್ನೇನು ಯುಗಾದಿ ಹಬ್ಬ ಬರುತ್ತಲ್ಲ, ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಸುಮ್ಮನೆ ಆಗಿದ್ದೀನಿ. ಯಾಕಪ್ಪ ಅಂದರೆ ಮಹಾಶಿವರಾತ್ರಿ, ದೀಪ ಹಚ್ಚಲೇಬೇಕು. ಅದಕ್ಕೋಸ್ಕರ ಅಮ್ಮವ್ರ ಮನೆಯಿಂದ ವೀಟ್ರ್ ತರಿಸ್ಕೊಂಡೆ. ಇಲ್ಲಿ ಬಿಸಿನೀರು ಸಿಗಲ್ಲ ಅಂದ್ಬಿಟ್ಟು ಒಂದು ದೀಪನ ಹೂವನ್ನು ಬೇರೆ ಇರಲಿಲ್ಲ. ಮನೆ ಪಕ್ಕದಲ್ಲೇ ಲಕ್ಷ್ಮೀ ಪತ್ರೆ ಗಿಡಗಳು ಐತೆ, ಒಂದು 3-4. ಮತ್ತು ಓನರೇನೇ ಒಂದು 2 ಹೂವಿನ ಗಿಡಗಳು ಹಾಕವ್ರೆ. ಅವರೇ ಬಿಡಿಸ್ಕೊಳ್ರಿ ಅಂತ ಅಂದರು. ಹಂಗಾಗಿ ಸಂಜೆ ಪತ್ರೆ ಬಿಡಿಸ್ಕೊಂಡು ಬಂದ ನನ್ನ ಮಗನ. ಸ್ನಾನ ಮಾಡಿ ಬರೋಷ್ಟೊತ್ತಿಗೆ ಹೋಗಿ ಪತ್ರೆ ಬಿಡಿಸ್ಕೊಂಡು ಬಂದಿದ್ದ. ಪತ್ರೆನೇ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ. ಎಲ್ಲ ದೇವ್ರಿಗೂ ಅದನ್ನೇ ಇಟ್ಟಿದ್ದೀನಿ ಎಲ್ಲ ಇವತ್ತು. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬ ಎಲ್ಲರಿಗೂ ಒಳ್ಳೆಯದಾಗಲಿ. ಸಿದ್ಧಗಂಗೆ ಮಠದಲ್ಲಿ ಜಾತ್ರೆ. ನಾನಂತೂ ಈ ವರ್ಷ ಸಿದ್ಧಗಂಗೆ ಮಠದ ಹತ್ರ ಹೋಗೇ ಇಲ್ಲ ನಿಜವಾಗ್ಲೂ. ಹೋದ ಸತಿ ಒಂದು 2 ದಿವಸ ಹೋಗಿದ್ದೆ. ಈ ಸತಿ ಅದು ಕಡೆ ಹೋಗೇ ಇಲ್ಲ ನಾನಂತೂ. ಅದೇನೋ ಗೊತ್ತಿಲ್ಲ, ಈ ಸತಿ ಹೋಗಲಿಲ್ಲ ನಾನು. ಹೋದ ಸತಿ 2 ವೀಡಿಯೋ ಮಾಡಿದ್ದೀನಿ. ಅದು 2 ವೀಡಿಯೋನೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಐತೆ. ಬಟ್ ಹಂಗಾಗಿ ನಾನು ಈ ಸತಿ ಹೋಗೋಕ್ಕೂ ಹೋಗ್ಲೂ ಇಲ್ಲ. ಯಾವಾಗನ ಫ್ರೀ ಇದ್ದಾಗ ಒಂದಿನ ಹೋಗ್ಬಿಟ್ಟು ಬರಬೇಕು. ಜಾತ್ರೆ ಅದ್ರ ಮೇಲೆ ಜನ ಜಾಸ್ತಿ ಇರ್ತಾರೆ. ನನಗೂ ಸ್ವಲ್ಪ ಜನ ಇರತ್ತವೆಲ್ಲ ಸ್ವಲ್ಪ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಹೋಗಿಲ್ಲ ನೋಡಿ. ಹಂಗಾಗಿ ನಮ್ಮ ಮನೆ ನಿಜವಾಗ್ಲೂ ನಮ್ಮ ಮನೆ ಹೈವೇ ರೋಡಿಗೆ ನಮ್ಮ ಮನೆಯಿಂದ ನಿಜವಾಗ್ಲೂ ಕ್ಯಾಚಂದ್ರದವರೆಗೂ ಟ್ರಾಫಿಕ್ ಇವತ್ತು ನೋಡಿ. ರೋಡ್ಗಳಲ್ಲಂತೂ ತುಂಬ ಗಾಡಿಗಳಂತೂ ಹೋಗ್ತಾನೆ ಇಲ್ಲ ಮುಂದಕ್ಕೆ. ಅಂದರೆ ಏನು ಗೊತ್ತಾ, ಮಠದ ಹತ್ರ ಜಾತ್ರೆ ಅಲ್ಲ ಇವತ್ತು, ಹಂಗಾಗಿ ನಿಂತುಬಿಟ್ಟೈತೆ. ಎಷ್ಟು ನಿಧಾನಕ್ಕೆ ಹೋಗ್ತಾವೆ ಅಂದರೆ ಹೈವೇ ಮೇಲೆ ಗಾಡಿಗಳಂತೂ ಸಖತ್ತು ಟ್ರಾಫಿಕ್ ಜಾಮ್ ಆಗಿಬಿಟ್ಟೈತೆ, ಹೋಗ್ತಾನೆ ಇಲ್ಲ.